ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿಗೆ ಪಾರ್ಥಿವ ಶರೀರದ ರವಾನೆ ಆಗುತ್ತೆ ಬಿ ಸರೋಜಾದೇವಿ ಅವರದ್ದು. ಈಗಾಗಲೇ ರಾಮನಗರ ತಲುಪಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಮನಗರ ತಲುಪಿದೆ ಸರೋಜಾದೇವಿ ಅವರ ಪಾರ್ಥಿವ ಶರೀರ. ಕೆಲವೇ ಕ್ಷಣದಲ್ಲಿ ಹುಟ್ಟೂರಿಗೆ ತಲುಪುತ್ತೆ. ಬಟ್ ಅದಕ್ಕೂ ಮುನ್ನ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಕೆಲ ಹೊತ್ತು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಇಡಬೇಕು ಅಂತಂದ್ಬಿಟ್ಟು ನಂತರ ಹುಟ್ಟೂರಿಗೆ ತೆರಳಿ ಮನೆಯಿಂದ ತೋಟದವರೆಗೆ ಪಾರ್ಥಿವ ಶರೀರದ ಮೆರವಣಿಗೆ, ಅಂತಿಮ ಮೆರವಣಿಗೆ ಯಾತ್ರೆ ಕೂಡ ನಡೆಯುತ್ತೆ. ಸದ್ಯಕ್ಕೆ ಈಗ ಪಾರ್ಥಿವ ಶರೀರ ರಾಮನಗರ ತಲುಪಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಮನಗರ ಆದ ನಂತರ ಚನ್ನಪಟ್ಟಣದಿಂದ ಅವರ ಹುಟ್ಟೂರು. ಆದರೆ ಎರಡೂ ಕೇಂದ್ರಗಳಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ ಎರಡೂ ಕಡೆ ಸ್ವಲ್ಪ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ. ಅದಾದ ನಂತರ ದಶಾವರ್ ಅವರ ಹುಟ್ಟೂರು ದಶವಾರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಈಗಾಗಲೇ ಮುಕ್ತಾಯವಾಗಿದೆ. ಅಂತಿಮ ದರ್ಶನಕ್ಕೆ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ವ್ಯವಸ್ಥೆಯನ್ನು ಮಾಡ್ತಾರೆ ಅವರ ಹುಟ್ಟೂರಲ್ಲಿ. ಆನಂತರ ಅವರ ಮನೆಯಿಂದ ಅವರ ತೋಟಕ್ಕೆ ಪಾರ್ಥಿವ ಶರೀರದ ಅಂತಿಮ ಮೆರವಣಿಗೆ ಆಗುತ್ತೆ. ಆ ನಂತರ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸಿ ಅವರನ್ನು ಮಣ್ಣು ಮಾಡಲಾಗುತ್ತೆ ಅಂತಕ್ಕಂಥದ್ದು. ಈಗ ಕುಟುಂಬಸ್ಥರು ಈ ರೀತಿ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಸೊ ಅದಕ್ಕೆ ತಕ್ಕನಾಗಿ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ರಾಮನಗರ ತಲುಪಿದೆ ಪಾರ್ಥಿವ ಶರೀರ. ರಾಮನಗರ ಚನ್ನಪಟ್ಟಣ ಎರಡೂ ಕಡೆಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ನಿಲ್ಲಿಸಲಾಗುತ್ತೆ ಅಂತಕ್ಕಂಥದ್ದು. ಬಳಿಕ ದಶವಾರದ ಮನೆ ಬಳಿ ಅವರ ಪುತ್ರ ಗೌತಮ್ ಅವರು ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ಈಗಾಗಲೇ ಪುರೋಹಿತರಿಂದ ಹಿಡಿದು ಎಲ್ಲವೂ ಕೂಡ ವ್ಯವಸ್ಥೆಯಾಗಿದೆ ಅವರ ಗ್ರಾಮದಲ್ಲಿ. ನಿನ್ನೆ ಬೆಳಗ್ಗೆ ಬಂದೆರಗಿದಂತಹ ಸುದ್ದಿ, ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಇನ್ನಿಲ್ಲ ಅಂತಕ್ಕಂಥದ್ದು. ವಯೋಸಹಜವಾದಂತಹ ಕಾಯಿಲೆಗಳು ಎಲ್ಲವೂ ಕೂಡ ಇತ್ತು. ಅದಾದ ನಂತರ ಸುಮಾರು 24 ಗಂಟೆಗಳ ಕಾಲ ಬಿ ಸರೋಜಾದೇವಿ ಅವರ ಪಾರ್ಥಿವ ಶರೀರವನ್ನು ಅವರ ಮಲೇಶ್ವರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು. ಮುಖ್ಯಮಂತ್ರಿಗಳು ಸೇರಿದಂತೆ ಚಿತ್ರರಂಗದ ಮತ್ತು ರಾಜಕೀಯ ಅನೇಕ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದು ಇವತ್ತು ಬೆಳಗ್ಗೆ 11 ಗಂಟೆಗೆ ಮೃತದೇಹದ ರವಾನೆ ಆರಂಭ ಆಯಿತು. ಬೆಂಗಳೂರಿನ ಮಲೇಶ್ವರದಿಂದ ಈಗ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಂದರೆ ಅವ್ರ ತಾಯಿ ಊರು, ಆ ತಾಯಿಯ ಊರು ದಶವಾರ, ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರ ದಶವಾರಕ್ಕೆ ತಲುಪುತ್ತೆ. ಅದಾದ ನಂತರ ಅಲ್ಲಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಜಿಲ್ಲಾಡಳಿತದ ವತಿಯಿಂದ ಕೂಡ ಸಕಲ ಗೌರವಗಳನ್ನು ಸಲ್ಲಿಸಿ ಅಂತಿಮ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯುತ್ತೆ. ಉಪಮುಖದಾಗ ಬಂದು ಮಾತಾಡಿದರು. ತುಂಬ ಅಭಿಮಾನದಿಂದ ಮಾತಾಡಿದರು. ನಾನು ನಿನ್ನೆನೂ ಕೂಡ ಪ್ರಸ್ತಾಪ ಮಾಡಿದ್ದೆ. ಹಿಂದೆ ಈ ನೀರಾವರಿ ಮಾಡಬೇಕು ಅಂತ ಅಂದಾಗ ಕಾವೇರಿ ಟ್ರಿಬ್ಯುನಲ್ ಡಿಸ್ಪ್ಯೂಟ್ ಇತ್ತು. ಆಗ ಅವರು ಜಯಲಲಿತಾ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ನೇರವಾಗಿ 2-3 ಸಾರಿ ಅವ್ರನ್ನ ಭಾಳ ಆತ್ಮೀಯತೆಯಿಂದ ಮಾತಾಡ್ತಾಯಿದ್ರು ಇವರಿಬ್ಬರು, ಜಯಲಲಿತಾ ಮತ್ತು ಇವರು. ನಾನು ಮನೆಗೆ ಹೋಗಿ ಹಿಂಗೆ ನೀರಾವರಿ ಮಾಡಬೇಕು, ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ, ಕಷ್ಟ ಆಗ್ಬೋದು ಅಂದಾಗ ಇಲ್ಲ ನಾನು ಮಾತಾಡ್ತೇನೆ ಅಂತ ನೇರವಾಗಿ ಆ ಮೇಡಮ್ಗೆ ಮಾತಾಡಿದರು. ಹಾಗಾಗಿ ಅಭಿಮಾನ ಇತ್ತು, ಪ್ರೀತಿ ಇತ್ತು. ನಮಗೆಲ್ಲರಿಗೂ ಕೂಡ ಭಾಳ ನೋವು. ಇಂಥ ದೊಡ್ಡ ಕಲಾವಿದೆ ಒಬ್ಬ, ನಮಗೊಂಥರ ಹೆಮ್ಮೆನೂ ಇದೆ, ನಮ್ಮ ತಾಲೂಕಿನವರು, ನಮ್ಮೂರಿನವರು ಅಂತೇಳಿ. ಆದರೆ ಅವರ ಸಾವು ಭಾಳ ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿದ್ದರು, ಇದಕ್ಕಿದ್ದಂಗೆ ಸತ್ತರು. ಅಂದರೆ ಯಾವುದೇ ರೀತಿಯ ಬೇರೆಯವ್ರಿಗೆ ತೊಂದರೆ ಆಗದಂಗೆ ಅವರು ಇವತ್ತು ನಮ್ಮ ಮನೆಗಳು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಗೇನಂತಂದರೆ ಅವರ ಪ್ರತಿಮೆನ ನಾವು ಎಲ್ಲರೂ ನಿರ್ಮಾಣ ಮಾಡಬೇಕು. ಅವರ ನೆನಪು, ಅವರ ಹೆಸರು ಚಿರಸ್ಥಾಯಿ ಉಳ್ಕೋಬೇಕು. ಯಾಕಂದ್ರೆ ಇಂಥ ಸಿ ಪಿ ಯೋಗೇಶ್ವರ್ ಅಲ್ಲಿನ ಶಾಸಕರು ಮಾತನಾಡ್ತಾ ಇದ್ದರು. ಅವ್ರಿಗೂ ಕೂಡ ಚಿತ್ರರಂಗದ ನಂಟಿರೋದ್ರಿಂದ ಬಿ ಸರೋಜಾದೇವಿ ಅವರ ಜೊತೆಯಲ್ಲಿ ಅವರ ಒಡನಾಟ ಕೂಡ ಇತ್ತು, ಪರಿಚಯಸ್ಥರು, ಹಲವಾರು ಯೋಜನೆಗಳಿಗೆ ಸಹಕಾರ ಕೊಟ್ಟಿದ್ದರು ಅಂತ. ಹಾಗಾಗಿ ಅವರು ಕೂಡ ಅಂತ್ಯ ಸಂಸ್ಕಾರದ ಅವರ ಊರಿಗೆ ಆಗಮಿಸಿದ್ದಾರೆ. ಅವರು ಕೂಡ ಪಾಲ್ಗೊಳ್ತಾರೆ. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ರಾಮನಗರದ ಮುಂದೆ ಪಾಸ್ ಆಗ್ತಾ ಇರ್ತಕ್ಕಂಥ ವೆಹಿಕಲ್ ಇದು. ಬಿ ಸರೋಜಾದೇವಿ ಅವರ ಪಾರ್ಥಿವ ಶರೀರ ಇರತಕ್ಕಂಥ ಈ ಚಿರನಿದ್ರೆ ವಾಹನದ ಮುಖಾಂತರವೇ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ಹೊತ್ತಲ್ಲಿ ಈಗ ರಾಮನಗರ ದಾಟಿ ಅದು ಚನ್ನಪಟ್ಟಣವನ್ನು ರೀಚ್ ಆಗುತ್ತೆ. ಅಲ್ಲೂ ಕೂಡ ಅಭಿಮಾನಿಗಳು ಮತ್ತು ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು ಅಂತಕ್ಕಂಥ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥವರು ಅವ್ರಿಗೊಂದು ಕೊನೆಯ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಸಾಕಷ್ಟು ಜನ ಕಾದಿದ್ದಾರೆ. ಅವರೆಲ್ಲರಿಗೂ ಕೂಡ
ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಒಂದು 10 ನಿಮಿಷ ನಾವು ಅಲ್ಲಿ ನಿಲ್ಲಿಸ್ತೀವಿ ಅಂತಕ್ಕಂಥದ್ದು. ಅದಾದ ನಂತರ ಸ್ವಗ್ರಾಮವನ್ನು ಪಾರ್ಥಿವ ಶರೀರ ಪ್ರವೇಶ ಮಾಡುತ್ತೆ. ಅಲ್ಲಿ ಅವರ ಮನೆ, ಅವರ ತೋಟ ಎಲ್ಲ ಕಡೆಯಲ್ಲೂ ಕೂಡ ತೀರ್ಮಾನ ಆಗಿದೆ.